ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಒಂದು ಗ್ಯಾಜೆಟ್ನ ಅನ್ಬಾಕ್ಸ್ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ M4 ಮ್ಯಾಕ್ ಮಿನಿ ಅನ್ನುವಂಥದ್ದನ್ನ ಪರ್ಚೇಸ್ ಮಾಡಿರ್ತಾರೆ ಆ್ಯಪಲ್ದು. ಸೊ ಅದರದ್ದೊಂದು ಸಮಸ್ಯೆ ಇರುತ್ತೆ. ಬಿಕಾಸ್ ಆಫ್ ಯಾಕೆ ಅಂತಂದರೆ, ಒಂದು ಡಾಕಿಂಗ್ ಸ್ಟೇಷನ್ ಬೇಕಾಗುತ್ತೆ, ಜೊತೆಗೆ ಮೆಮೊರಿ ಅನ್ನುವಂಥದ್ದನ್ನ ಎಕ್ಸ್ಪೆಂಡ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನೀವು ನೋಡ್ಬೋದು. ಸೊ ಇವತ್ತು ನಿಮಗೆ ಸೂಪರ್ ಅನ್ಬಾಕ್ಸ್ ಅನ್ನುವಂಥದ್ದನ್ನ ಮಾಡಿ ತೋರಿಸ್ತಾ ಇದ್ದೀನಿ. USB ಡಾಕಿಂಗ್ ಸ್ಟೇಷನ್ ಫಾರ್ M4 ಮ್ಯಾಕ್ ಮಿನಿ ಅನ್ನುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ವಿತ್ SSD ಎನ್ಕ್ಲೋಸರ್ ಅಂತಿದೆ. SSDಯನ್ನು ಇನ್ಸ್ಟಾಲ್ ಮಾಡಲಿಕ್ಕೂ ಕೂಡ ಇದರಲ್ಲಿ ಒಂದು ಅವಕಾಶ ಇರುತ್ತೆ. ಬಿಕಾಸ್ ಆಫ್ M4 ಮ್ಯಾಕ್ ಮಿನಿ ಅನ್ನುವಂಥದ್ದನ್ನ ತೆಗೆದುಕೊಂಡಿರೋರಿಗೆ ಸುಮಾರು ಒಂದು ಪ್ರಾಬ್ಲಮ್ ಇರುತ್ತೆ. ಅದರದ್ದು ಒಂದು SSD ಅನ್ನುವಂಥದ್ದನ್ನ ಖರೀದಿಸಬೇಕಂದ್ರೆ ಗೊತ್ತಿದೆ ನಿಮಗೆ. ಸೊ ಬೇಸಿಕ್ ವೇರಿಯಂಟ್ಗಿಂತ ನೀವೇನಾದರೂ 512 GB ಅಥವಾ 1 TB ಈ ಥರ ಮಾಡ್ಕೋಬೇಕಂದ್ರೆ 20,000 40,000 ಎಲ್ಲ ಎಕ್ಸ್ಟ್ರಾ ಕೊಡಬೇಕು. ಬಟ್ ಇದಾದರೆ ನಿಮಗೆ ಎನ್ಕ್ಲೋಷರ್ ಇರುತ್ತೆ. ನೀವು ಯಾವುದಾದ್ರೂ ಒಂದು SSD ಅನ್ನುವಂಥದ್ದನ್ನ ತೊಗೊಂಡು ಇದರಲ್ಲಿ ಹಾಕ್ಕೊಳ್ಳೋಕ್ಕೂ ಒಂದು ಅವಕಾಶ ಇರುತ್ತೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇಲ್ಲಿ ನೀವು ನೋಡ್ಬೋದು, USB ಒಂದು 3.2 ಅನ್ನುವಂಥದ್ದು USB ಸ್ಪೀಡಾಗಿ ರೀಡ್ ಆ್ಯಂಡ್ ರೈಟ್ ಮಾಡುವಂತಹ USB ಪೋರ್ಟ್ಸ್ ಅನ್ನುವಂಥದ್ದು ಅದರಲ್ಲಿ ಸಮಸ್ಯೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಆಗುತ್ತೆ. ಮೀನ್ಸ್ ಡಾಕಿಂಗ್ ಸ್ಟೇಷನ್ ಅಂತಂದು ಬೇಗ ಕ್ವಿಕ್ ಅನ್ಬಾಕ್ಸ್ ಮಾಡಿ ಏನೇನಿದೆ ಅನ್ನುವಂಥದ್ದನ್ನ ಈಗ ನೋಡ್ಬಿಡೋಣ ಬನ್ನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಮೆಝಾನಿಂದ ತರಿಸಿದ್ದೀನಿ. ನೀವು ನೋಡ್ಬೋದು ಅದರ ಪ್ಯಾಕಿಂಗ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ. ನಿಮಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ, ನಾನು ಆಮೇಲೆ ಫೋಟೋ ಹಾಕ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, SD 4.0 TF 4.0 ಅಂದರೆ TF ಕಾರ್ಡ್ ಕೂಡ ಅವಕಾಶ ಇರುತ್ತೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ 10 GB ಅನ್ನುವಂಥದ್ದು ಟ್ರಾನ್ಸ್ಫರ್ ಸ್ಪೀಡ್ ಅನ್ನುವಂಥದ್ದು ಇರುತ್ತೆ ಇದು. ಸೊ ಬಿಕಾಸ್ ಆಫ್ ಯಾಕೆ ಅಂತಂದರೆ ಇದು 3.0 ಪೋರ್ಟ್ಸ್ ಅನ್ನುವಂಥದ್ದು ಇರುತ್ತೆ. ಮತ್ತು M.2 NVMe SSD ಅನ್ನುವಂಥದ್ದನ್ನ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸುಮಾರು ಆಪ್ಷನ್ಸ್ ಅನ್ನುವಂಥದ್ದಿದೆ. ಇದನ್ನು ಅನ್ಬಾಕ್ಸ್ ಮಾಡಿ ನೋಡ್ಬಿಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಅನ್ನುವಂಥದ್ದನ್ನ ಆನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಏನೋ ಇದೆ, ಚೈನೀಸಲ್ಲಿ ಏನೋ ಬರ್ತಿದ್ದಾರೆ. ಸಮಯ ಎಸ್ ವಾವ್. ಇಲ್ಲಿ ನೋಡ್ಬೋದು ಮೇಲೆ ಸಿಂಪಲ್ ಆಗಿ ಒಂದು ಪಾಕೆಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಅದರ ಒಳಗಡೆಗೆ ನೀಟ್ ರ್ಯಾಪರಲ್ಲಿ ಡಾಕಿಂಗ್ ಸ್ಟೇಷನ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, SSD ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ಒಂದು ಕಂಪಾರ್ಟ್ಮೆಂಟ್ ಅನ್ನೋಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಇದು 3.2 ಅನ್ನುವಂಥದ್ದು USB ಒಂದು, ಪಕ್ಕದಲ್ಲಿ ಇನ್ನೊಂದು 3.2 ಅನ್ನುವಂಥದ್ದು. ಮತ್ತು ನೀವೇನಾದರೂ ಕ್ಯಾಮ್ರಾ ಅದು ಇದನ್ನು ಯೂಸ್ ಮಾಡ್ತಿದ್ರೆ ಇಲ್ಲಿ TF ಕಾರ್ಡ್ಸ್ ಅನ್ನುವಂಥದ್ದನ್ನ ಯೂಸ್ ಮಾಡ್ಬೋದು. ಜೊತೆಗೆ USB 2.0 ಅಂದರೆ 3.2 2 ಸಾಕೆಟ್ಸ್ ಅನ್ನುವಂಥದ್ದಿದೆ. ಜೊತೆಗೆ 2.0 ಒಂದಿದೆ. ಓಕೆನಾ. ಇದು ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನೀವು ಇವೆರಡು ಇದೆಯಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಸ್ಪೀಡ್ಸ್ ಅನ್ನುವಂಥದ್ದು. 10 GB ಅನ್ನುವಂಥದ್ದು ಸಪೋರ್ಟ್ ಮಾಡುತ್ತಿದ್ದು. ಇದಕ್ಕೆ ಸ್ಟೈಲಿಶ್ ಆಗಿದೆ. ಇದ್ರ ಮೇಲೆ ನೀವು ಮ್ಯಾಕ್ ಮಿನಿ ಅನ್ನುವಂಥದ್ದನ್ನ ಇಡ್ಬೋದು. ಸೊ ಅದನ್ನು ನಾನು ಇಟ್ಟು ಆಮೇಲೆ ನಿಮಗೆ ಅದೊಂದು ಕ್ಲೋಸ್ ಲುಕ್ ಕೂಡ ತೋರಿಸ್ತೀನಿ ಎಂಡ್ ಕಾರ್ಡಲ್ಲಿ. ಎಸ್, ಇದ್ರ ಜೊತೆಗೆ ಇನ್ನೂ ಏನೇನಿದೆ ಇದರಲ್ಲಿ ನೋಡೋಣ. ಎಸ್, ನೀವು ನೋಡ್ಬೋದು, ಒಂದು ಟೈಪ್ C to C ಒಂದು ಕೇಬಲ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಬ್ಯಾಡ್. ಓಕೆ, ಪರವಾಗಿಲ್ಲ. ನೆಕ್ಸ್ಟು ಇನ್ನೊಂದು ಟೈಪ್ C to ಟೈಪ್ C ಅನ್ನುವಂಥದ್ದು. ಇದು ಬ್ಯಾಕ್ ಸೈಡಲ್ಲಿ M4 ಮ್ಯಾಕ್ ಮಿನಿ ಮತ್ತು ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಕೇಬಲ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಈ ಬ್ಯಾಕ್ ಸೈಡಲ್ಲಿ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ಹೋಸ್ಟ್ ಅಂತಿದೆಯಲ್ಲ, ಸೊ ಈ ಜಾಗದಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿಬಿಡಬೇಕು. ಅಂದರೆ ಮ್ಯಾಕ್ ಮಿನಿಗೆ ಕೊಡ್ಬೋದು. ಇಲ್ಲಿ ಇನ್ನೊಂದು 5 ವೋಲ್ಟ್ಸ್ ಅನ್ನುವಂಥದ್ದು ಒಂದಿದೆ. ಅಂದರೆ ಇದು ಚಾರ್ಜಿಂಗ್ ಏನಾದರೂ ನೀವು ತೊಗೊಳ್ಳೋದಕ್ಕೆ ಇದು ತೊಗೋಬೋದು. ಸೊ ಅದನ್ನು 2 ಸಾಕೆಟ್ಸ್ ಅನ್ನುವಂಥದ್ದಿದೆ. ಹೋಸ್ಟ್ ಅನ್ನುವಂಥ ಜಾಗದಲ್ಲಿ ಇದನ್ನು ನೀವು ಕೇಬಲ್ ಹಾಕ್ಬಿಟ್ಟು ನಿಮ್ಮ ಮ್ಯಾಕ್ ಮಿನಿಗೆ ಕನೆಕ್ಟ್ ಮಾಡಿಬಿಟ್ರೆ ಮುಗೀತು. ಸೊ ಇಲ್ಲಿ ನೀವು TF ಕಾರ್ಡ್ಸು ಎಲ್ಲ ಕೂಡ ಇದೆ. ಪರವಾಗಿಲ್ಲ. ಇದು ಕ್ವಾಲಿಟಿ ಐ ಥಿಂಕ್ ಅಲ್ಯೂಮಿನಿಯಂ ಅಂತ ಅನ್ಕೋತೀನಿ. ನೋಡ್ಬೋದು, ಚೆನ್ನಾಗಿದೆ. ಸೊ ಈ ಬ್ಯಾಕ್ ಸೈಡಲ್ಲಿ ಇದನ್ನು ಕೆಲವೊಂದು ಎನ್ಕ್ಲೋಷರ್ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ಸರ್ವಿಸ್
ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಸೊ ಸ್ವಲ್ಪ ಚೇಂಜಸ್ ಇದೆ. ಓಕೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಿಟ್ಟರೆ ಇದರಲ್ಲಿ ಇನ್ನೊಂದಿದೆ. ಇದೊಂದು ಅಂದರೆ ಟೂಲ್ಸ್ ಇಲ್ಲಿ ನೀವು ನೋಡ್ಬೋದು. ಐ ಥಿಂಕ್ ಇದರಲ್ಲಿ 2 ಸ್ಕ್ರೂಸ್ ಎಲ್ಲ ಇದೆ ನೋಡಿ. 2 ನಾನು ಹೇಳಿದ್ನಲ್ಲ, ಇದನ್ನು ಇಲ್ಲಿ ಬಿಚ್ಚಿ, ಓಕೆನಾ. ಸೊ ಬಿಚ್ಚಿಬಿಟ್ಟು ನಾವೇನು ಮಾಡ್ಬೋದು ಅಂತಂದರೆ NVMe SSDನ ಇನ್ಸ್ಟಾಲ್ ಮಾಡ್ಬೋದು. NVMe SSD ಅನ್ನುವಂಥದ್ದು ಯಾವುದು ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಆ ಥರದ್ದೊಂದು ಇದನ್ನೇ ನೀವೇನು ಮಾಡಬೇಕು, ಹಾಕಬೇಕಾಗುತ್ತೆ. ಇಲ್ಲದಿದ್ದರೆ ಯಾವುದಾದ್ರೂ ಅದನ್ನು ಹಾಕಿದ್ರೆ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಅದನ್ನು ಸ್ಕ್ರೂಸ್ನ ಟೈಟ್ ಮಾಡಲಿಕ್ಕೆ ಇವೆರಡು ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಿತ್ತು ನೋಡಿ, ಇದು ಓಪನ್ ಮಾಡಿ ನಿಮ್ಮ SSDಯನ್ನು ಇಲ್ಲಿ ಇನ್ಸ್ಟಾಲ್ ಮಾಡಬಹುದು. ಓಕೆ, ಅದಕ್ಕೊಂದು ಕಂಪಾರ್ಟ್ಮೆಂಟ್ ಅನ್ನುವಂಥದ್ದನ್ನ ಕೂಡ ಕೊಟ್ಟಿದ್ದಾರೆ. SSDನ ಇನ್ಸ್ಟಾಲ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನೀವು ಈ ಸ್ಕ್ರೂನ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಸ್ಕ್ರೂನ ನೀವು ಟೈಟ್ ಮಾಡಿಬಿಡ್ಬೇಕಾಗುತ್ತೆ. ಈಗ ನನ್ನ ಹತ್ರ ಯಾವುದೇ SSD ಅನ್ನುವಂಥದ್ದಿಲ್ಲ. ಓಕೆ, ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ನನಗೆ. ಇದೇನಪ್ಪ ಅಂದರೆ 2 in 1. ಈವನ್ SSDನ ನೀವು ಸಪ್ರೇಟ್ ತೊಗೊಂಡು ಹಾಕಲಿಕ್ಕೂ ಅದಕ್ಕೆ ಬೇರೆ ಖರ್ಚು ಮಾಡಬೇಕಾಗುತ್ತೆ. 2 ಒಂದೇ ಬರುತ್ತೆ. ಸೊ ಹಾಗೆ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು ನನಗೆ. ಸೊ ಅದರಿಂದ ತರಿಸಿದ್ದೀನಿ. ಓಕೆ, ಇದನ್ನು SSDನ ಇನ್ಸ್ಟಾಲ್ ಮಾಡಿ ಇವೆರಡು ಸ್ಕ್ರೂನ ಹಾಕ್ಬಿಟ್ರೆ ಮುಗೀತು. ಎಸ್, ಇಲ್ಲೊಂದು ಸ್ಟಾರ್ ಥರ ಇದೆಯಲ್ಲ, ನೀವು ನೋಡ್ಬೋದು ಒಂದೊಂದು ಥರ ಇದೆ. ಎಸ್, ಸದ್ಯಕ್ಕೆ ನಾನು ಇದರಲ್ಲಿ ಏನಿಲ್ಲ, ಎಂಟಿ ಇದೆ. ಸೊ ನಾನು ಹಾಕಿರ್ತಾ ಇದ್ದೀನಿ. ನೀವು ಅದನ್ನು ನೋಡಿಕೊಂಡು ತೊಗೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇವನ್ SSD ಕೂಡ ಇದರೊಳಗಡೆ ಇರುತ್ತೆ. ಓಕೆ, ಇನ್ನೇನಿಲ್ಲ. SSD ಇನ್ಸ್ಟಾಲ್ ಮಾಡಿದಾಗ ಆ ಥರ್ಮಲ್ ಪ್ರಾಬ್ಲಮ್ ಆಗಬಾರ್ದು, ಹೀಟ್ ಇದಾಗಬಾರ್ದು ಅಂತ ಅದನ್ನು ಕೂಡ 2 ಕೊಟ್ಟಿದ್ದಾರೆ. ಆ SSD ಮೇಲೆ ನೀವು ಇದನ್ನು ಅಂಟಿಸ್ಬಿಟ್ಟು ಹಾಕಿಬಿಟ್ರೆ ಸೊ ಥರ್ಮಲ್ ಕಂಟ್ರೋಲ್ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು. ಓಕೆ, ಈಗ ಸದ್ಯಕ್ಕೆ ನನಗಿದು SSD ಬಂದಮೇಲೆ ಯೂಸ್ ಆಗುತ್ತೆ. ಓಕೆ, ನೋಡೋಣ. ಈಗ ನಾನು ಅದನ್ನು ಅದರೊಳಗಡೆಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಅದರ ಸ್ಪೀಡ್ ಎಷ್ಟೆಷ್ಟಿರುತ್ತೆ ಅಂತೆಲ್ಲ ಚೆಕ್ ಮಾಡಿ ತೋರಿಸ್ತೀನಿ. ಈಗೆಲ್ಲ ಕೇರ್ಫುಲ್ಲಾಗಿ ಅಲ್ಲೇ ಇಟ್ಬಿಡ್ತೀನಿ. 2 ಸ್ಕ್ರೂ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಸ್ಕ್ರೂಸು.